ಕೇಳಿಸಲಿಲ್ಲ. ಕುಮರಿಯ ಸ್ವರ ಬರ್ತದೆ. ನಾಟಕದ ಉಪೇಂದ್ರ ಸ್ವಾಮಿಯವರ ರೂಪದ ಕೆಲವು ಘಟನೆಗಳನ್ನು ವಿವರಿಸ್ತಾರೆ. ನಾನು ಕೆಲವು ಸಾರಿ ಆಲೋಚನೆ ಮಾಡಿ ಈ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಹೋಗುವವರನ್ನ ನಾಟಕ ನೋಡ್ಲಿಕ್ಕೆ ಬನ್ನಿ ಅಂತ ಬರ್ತಾರೆ. ಆ ನಾಟಕ ನೋಡುವವ್ರನ್ನ ದೇವಸ್ಥಾನಕ್ಕೆ ಬನ್ನಿ ಅಂದರೆ ದೇವರಿಂದ ನಂಬಿಕೆ. ಅಂದರೆ ಆ ರೀತಿಯ ಪರಿಸ್ಥಿತಿ ನೀವು ಮಾತನಾಡಿದ ಕೂಡಲೇ ನಾನು ಆಲೋಚನೆ ಮಾಡಿ. ಯಾಕಂದರೆ ಎಡಪಂಥೀಯ ಬಲಪಂಥೀಯ ಅದೆಲ್ಲ ಬಂದು ಆ ಮಾತುಗಳು ಈ ಇದರಲ್ಲಿ ಹೊರಬರ್ತದೆ. ನನಗೆ ನಾನು ಬಹುಶಃ ಪ್ರಥಮವಾಗಿ ನನಗೆ ಇದನ್ನು ಕೊಡ್ತಾರೆ ಅಂತ ಆಲೋಚನೆ ಮಾಡಲಿಲ್ಲ. ಇಲ್ಲ ಬೇಕಾಗಿತ್ತು ಸರ್, ಏನು ಕೊಟ್ಟಿದೆ ರಂಗ ಪ್ರಯೋಗ ಸಾಧ್ಯತೆ ಈಗ ಕೇಳಕ್ಕೆ ಮಾಹಿತಲ್ಲ. ಬಹುಶಃ ನಾನು ಮೊದಲು ಆಲೋಚನೆ ಮಾಡಿದ್ದು ಈ ಕೃತಿ ಬಗ್ಗೆ ಪರಿಚಯವನ್ನು ಇನ್ನೊಬ್ಬರು ಯಾರಾದರೂ ಮಾಡ್ತಾರೆ. ಅನಂತರ ನಾನು ಈ ರಂಗ ಪ್ರಯೋಗ ಸಾಧ್ಯತೆಯ ಬಗ್ಗೆ ಮಾತನಾಡಬೇಕು ಅಂತ ಒಂದು ಆಲೋಚನೆ ಮಾಡಿದ್ದೆ. ಈಗಾಗಲೇ ಕೃತಿಗಳು ಕೆಲವರ ಕೈ ಸೇರಿದೆ, ಅಲ್ಲದೆ ಕೆಲವುದು ನಾಟಕವು ಪ್ರಕಟಗೊಂಡಿದೆ, ಆಗಿದೆ, ಒಂದು ಪ್ರಯೋಗ ಆಗಿದೆ. ಅದನ್ನು ನೋಡಿದವರನ್ನು ಯಾವುದೇ ಸಾಹಿತ್ಯಿಕ ಕೃತಿಯನ್ನು ಅಥವಾ ಕಥೆಯನ್ನು ರಂಗಭೂಮಿಯಲ್ಲಿ ನಾಟಕವಾಗಿ ಪ್ರದರ್ಶಿಸುವ ಸಾಮರ್ಥ್ಯ ಹಾಗೂ ಸಿದ್ಧತೆಯನ್ನು ರಂಗ ಪ್ರಯೋಗ ಸಾಧ್ಯತೆ ಅನ್ನುವುದು ಒಂದು ಮಾತು. ಪ್ರಯೋಗ ಎಂಬ ಪದ ಕೇವಲ ರಂಗಭೂಮಿಯಲ್ಲಿ ಮಾತ್ರ ಇರುವುದು. ಬೀದಿ ನಾಟಕ ವಿಚಾರವನ್ನು ನೇರ ಹೇಳುವುದಕ್ಕೆ ಮಾತ್ರ ಉಪಯೋಗಿಸ್ತೇವೆ. ಹಾಗೆ ವ್ಯವಸ್ಥೆಯ ವಿರುದ್ಧ ಪ್ರತಿಭಟನೆಗೆ, ಈಗಾಗಲೇ ಹೇಳಿದ್ದಾರೆ, ಪ್ರತಿಭಟನೆಗೆ ಈ ಬೀದಿ ನಾಟಕವನ್ನು ಅದು ಕೂಡ ನಮ್ಮ ಮನಸ್ಸಿಗೆ ತಾಕ್ತದೆ. ಅದರಲ್ಲಿ ಏನು ರಂಗಸಜ್ಜಿಕೆ ಅಥವಾ ವೇಷಭೂಷಣ ಅಥವಾ ಹಿಮ್ಮೇಳ ಇದ್ಯಾವುದು ಇಲ್ಲದೆ ಇದ್ದರೂ ಕೂಡ ಆ ಬೀದಿ ನಾಟಕವು ನಮ್ಮ ಮನಸ್ಸಿಗೆ ನಾಟಕ. ರಂಗಭೂಮಿ ಅನುಭವಿಸಿ ಪ್ರದರ್ಶಿಸುವ ಒಂದು ಕಲೆ. ರಂಗಭೂಮಿ ಕೇವಲ ಮನರಂಜನಾ ಉದ್ದೇಶಕ್ಕೆ ಸೀಮಿತವಾಗಿರದೆ ಸಾಮಾಜಿಕ ಬದಲಾವಣೆಯ ಮಾಧ್ಯಮ ಎನ್ನುವುದು ನಾವು ಮೊದಲನೇದಾಗಿ ಅರ್ಥ ಮಾಡಿದ್ದೇವೆ. ಇದರಲ್ಲಿ ರಂಗ ಅಭಿನಯ, ರಂಗತಂತ್ರಗಳು, ರಂಗ ಸಿದ್ಧತೆ, ಐತಿಹಾಸಿಕ ಹಿನ್ನೆಲೆ, ಯೋಜಿಸುವ ಮತ್ತು ನಿರ್ವಹಿಸುವ ವಿಧಾನಗಳು ಇದರಲ್ಲಿ ಅಡಕವಾಗಿರುತ್ತದೆ. ಮೊದಲನೇದಾಗಿ ನಾನು ಒಂದು 40 ವರ್ಷದ ಹಿಂದೆ ನಮ್ಮ ಶಾಲೆಯಲ್ಲಿ ಒಂದು 50 ವರ್ಷ ಪ್ರತಿ ವರ್ಷವೂ ನಾಟಕವನ್ನು ಆಡಿಕೊಂಡು ಬಂದರು. ಆ ನಾಟಕದ ಒಂದು ಆ ಕಷ್ಟಪಟ್ಟ ದಿನಗಳನ್ನು ನಿಮಗೆ ಒಂದೆರಡು ವಿಷಯ ಹೇಳಲೇಬೇಕು. ಯಾಕಂದರೆ ಅದೊಂದು ಪರದೆ ಇರುವಂತಹ ನಾಟಕ, ಎಲ್ಲ ಪರದೆಯನ್ನು ಉಪಯೋಗಿಸುವಂಥ, ದೃಶ್ಯಕ್ಕೆ ಪರದೆಯನ್ನು ಉಪಯೋಗಿಸುವಂಥ. ಆಮೇಲೆ ಅಲ್ಲಿ ಬೀದಿಯಲ್ಲಿ ಮಾತನಾಡುವ ಇದನ್ನು ಬೀದಿಯಲ್ಲೇ ತೋರಿಸ್ತೇವೆ, ಮಹಲ್ನಲ್ಲಿ ತೋರಿಸ್ತೇವೆ, ಅರಮನೆಯಲ್ಲಿ ತೋರಿಸ್ತೇವೆ. ಒಂದು ಅರಮನೆ ಅಥವಾ ಒಂದು ಉದ್ಯಾನವನ ಸೃಷ್ಟಿ ಮಾಡಬೇಕಾದ್ರೆ ಆ ನಾಟಕ ಸಿದ್ಧತೆಗೆ ಒಂದು 10 ನಿಮಿಷ ಬೇಕು. ನಾಟಕ ಅಲ್ಲ, ಆ ದೃಶ್ಯ ಸಿದ್ಧತೆ. ಯಾಕಂದರೆ ಒಂದು ಪರದೆಯನ್ನು ಎಳೆದು ಅದಕ್ಕೆ ಸರಿಯಾಗಿ ನಾಟಕವನ್ನು ಬರೆದಿರ್ತಾರೆ. ಪರದೆಯನ್ನು ಎಳೆದು ಮೊದಲಿನ ದೃಶ್ಯ ಬೀದಿಯಲ್ಲಿ ಆಗ್ತಾ ಇದ್ದರೆ ಆ ಹಿಂದಿನ ದೃಶ್ಯದಲ್ಲಿ ನಾವು ಸಿದ್ಧತೆ ಮಾಡಬೇಕು. ಸಿದ್ಧತೆ ಹೇಗೆ? ಒಂದು ಉದ್ಯಾನ ಸಿದ್ಧತೆ ಅಂದರೆ ಅಲ್ಲಿ ಹೂವಿನ ಗಿಡ ಅಥವಾ ಬೇರೆ ತೋಟದ ಗಿಡಗಳನ್ನೆಲ್ಲ ಇಡಬೇಕು. ಇದನ್ನು ನಿಜವಾಗಿಯೂ ನಾವು ಏನು ಮಾಡ್ತೇವೆ, ಒಂದು ಬಾಳೆಯ ದಿಂಡನ್ನು ಕತ್ತರಿಸಿ ಅಲ್ಲಿ ಇಟ್ಟು ಅದಕ್ಕೆ ಹೋಗಿದ್ದು ಇದನ್ನು ಮಾಡ್ತೇವೆ. ಆಮೇಲೆ ಉಯ್ಯಾಲೆಯನ್ನು ಕಟ್ಟುತ್ತೇವೆ. ಇದನ್ನೆಲ್ಲ ಮಾಡಿ 3-3.5 ಗಂಟೆ ನಾಟಕ. ಆಗ 3.5 ಗಂಟೆ ನಾಟಕದಲ್ಲಿ 35-40 ನಿಮಿಷಗಳು ಬರೀ ಸ್ಟೇಜ್ ಸೆಟ್ಟಿಂಗಿಗೆ ಹೋಗ್ತದೆ. ಗೊತ್ತಾಗೋದಿಲ್ಲ, ಅದು ಸ್ಟೇಜ್ ಸೆಟ್ಟಿಂಗಿಗೆ ಹೋಗ್ತದೆ. ಆ ಸ್ಟೇಜ್ ಸೆಟ್ಟಿಂಗ್ ಇದ್ದರೆ ಮಾತ್ರ ಆ ನಾಟಕ ಚೆಂದ ಆಯಿತು, ಒಳ್ಳೆಯದಾಯಿತು ಅನ್ನುವಂತಹ ಅನುಭವ ನಾವು ಪಡೆದವು. ಎಲ್ಲ ನಾಟಕಗಳು ಅಷ್ಟೇ. ಆಗ ಈ ಯಾವುದು ಪರದೆಯನ್ನು ಎಳೆಯುವ ಸಿಸ್ಟಮ್ ಅಂದರೆ ಒಂದು ಕಡೆಗೆ ಬಂತದ್ದು. ಮೊದಲು ರೋಲ್ ಆಗಿ ಮೇಲ್ಗಡೆ ಹೋಗ್ತಾ ಇತ್ತು. ನಾನು ಆವಾಗ ಪಂಚೆ ಉಟ್ಕೊಂಡು ಹೋಗ್ತಾ ಇದ್ದೆ. ನಾಟಕದ ಇದರಲ್ಲಿ ಇನ್ನೊಬ್ಬರು ಪಂಚೆ ಎಳಿತು, ನಾವು ಇದನ್ನು ಎಳಿತಾ ಇದ್ದೇವೆ, ನಮ್ಮ ಪಂಚೆ ಮೇಲೆ
ಅಂತ ಪರಿಸ್ಥಿತಿ. ಅಲ್ಲೊಬ್ಬರು ಮಾಸ್ಟರ್ ಸರ್ 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 ಎಂತ ನಮ್ಮ ಪಂಚಿ ಮೇಲೆ ಅದೇ ಆ ಅನುಭವಗಳೆಲ್ಲ ನಮಗೆ ಉಂಟಲ್ಲ. ಆಮೇಲೆ ಅದಕ್ಕೆ ಸರಿಯಾಗಿ ಈ ಹೋಮಕುಂಡಗಳನ್ನೇ ಇಡ್ತಾ ಇದ್ರು. ಒಂದು ಕುಂಡವನ್ನು ಇಟ್ಟು ಅದರಲ್ಲಿ ಬೆಂಕಿ ಬರುವ ಹಾಗೆ ಮಾಡಿ ಆ ಸನ್ಯಾಸಿಗಳು ಕುಳಿತು ಮಾಡುವಂಥದ್ದು. ಆಮೇಲೆ ಶವಾಗಾರವನ್ನು ಸೃಷ್ಟಿ ಮಾಡಿದ್ರು. ಎಲ್ಲಿ ಆ ಸ್ಮಶಾನದಲ್ಲಿ ಚಿತೆಯನ್ನ ಸಿದ್ಧತೆ ಮಾಡುವುದು ಹೇಗೆ? ಕೆಂಪು ಕಾಗದಗಳನ್ನೆಲ್ಲ ಮೇಲೆ ಒಂದೊಂದು ಬೇರೆ ರೀತಿಯಲ್ಲಿ, ಬಹುಶಃ ಈಗ ಯಾರು ಅದನ್ನು ನೋಡಲಿಲ್ಲ, ಅದನ್ನು ಕಟ್ಟಿ ಆಮೇಲೆ ಸುತ್ತ ಒಂದೊಂದು ಚಿತೆ ಸಾಧಾರಣ ಒಂದು 2-2.5 ಫೀಟು ಅಗಲ ಇರುತ್ತೆ. ಆಮೇಲೆ ಕೆಳಗಡೆ ಫ್ಯಾನನ್ನು ಇಡ್ತೇವೆ, ಯಾವುದು ಈ ಟೇಬಲ್ ಫ್ಯಾನನ್ನು ಇಟ್ಟು ಅದು ಮೇಲ್ಗಡೆ ಹಾಕ್ತದೆ. ನಿಜವಾಗಿಯೂ ನೋಡ್ತದೆ ಆಗ ಅದು ದೊಡ್ಡ ಒಂದು ಚಿತ್ರ. ಇಂಥ ನಾಟಕ ಮಾರ ಆ ರೀತಿಯ ನಾಟಕಗಳನ್ನೆಲ್ಲ ಪ್ರಯೋಗ, ಇದೊಂದು ನಮ್ಮದು ಪ್ರಯೋಗವೇ. ಆವಾಗಲೂ ಇದೆ ರಂಗ ಪ್ರಯೋಗ ಅಂದರೆ ಈ ರೀತಿ ಇದ್ದಿತ್ತು ಅನ್ನುವಂಥದ್ದು. ಈಗ ಅದೆಲ್ಲ ಹೋಯ್ತು. ಈಗ ರಂಗ ಸಜ್ಜಿಕೆ, ಬೆಳಕಿನ ಆಟದೊಂದಿಗೆ ನಾಟಕಗಳನ್ನು ಮಾಡಲಿಕ್ಕೆ ನಾವು ಮುಂದೆ ಹೋಗ್ತಾ ಇದ್ದೀವಿ. ಆಮೇಲೆ ಕಂಪನಿ ನಾಟಕಗಳು ಬರ್ತಾ ಇದ್ವು. ಇಲ್ಲಿ ಕೂಡ ಸಾಲಿಗ್ರಾಮದಲ್ಲಿ ಕಂಪನಿ ನಾಟಕಗಳು ಬಂದಿತ್ತು. ಈ ಉಮಾಶ್ರೀ ಸಿನಿಮಾ ಆ್ಯಕ್ಟ್ರು ಅವ್ರದ್ದು, ಮತ್ತು ವೀರೇಂದ್ರ ಗೋಪಾಲ್, ಅದನ್ನೆಲ್ಲ ನೋಡಿ ನೆನಪಾರು ಇದೆಯಾ? ಇಲ್ಲಿ ಸಾಲಿಗ್ರಾಮದಲ್ಲೇ ಆಗಿದೆ ಕೆಲವು ದಿವಸಗಳ ನಾಟಕ ಆಗಿದೆ. ಸಿನಿಮಾ ಟಾಕೀಸ್ ಇತ್ತು. ಈ ನಾಟಕವೇ ಹೌದು, ಇಲ್ಲಿ ಸಾಲಿಗ್ರಾಮದಲ್ಲಿ ಒಂದು 10-15 ದಿವಸ ನಡೆದಿತ್ತು. ಆ ನಾಟಕ ಎಲ್ಲ ನೋಡುವಾಗ ನಾವು ಪಾತ್ರ ಮಾಡ್ಬೋದು. ಯಾಕಂದ್ರೆ ಅದೇನು ಸ್ಕ್ರಿಪ್ಟ್ ಬರೆದ ಸ್ಕ್ರಿಪ್ಟ್ ಅಲ್ಲ, ಕತೆ ಇಂಥದ್ದಂತ ಗೊತ್ತಿರ್ತದೆ. ನಿಮ್ಮದು ಇಂಥ ಪಾತ್ರ, ನಮ್ಮ ಇಲ್ಲೇ ಒಬ್ಬ ಅದರಲ್ಲಿ ಪಾತ್ರ ಮಾಡಿದ್ದಾರೆ. ನಾವು ಅದನ್ನೆಲ್ಲ ಕಂಡಿತ್ತು. ಇಂಥ ಪಾತ್ರ ಅವನು ಆ ಪಾತ್ರಕ್ಕೆ ಸರಿಯಾಗಿ ಮಾತಾಡ್ಕೊಂಡು ಹೋದ. ಒಂದು ಆಶು ರೀತಿಯಲ್ಲಿ ಆ ನಾಟಕವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಂತ. ಅವಾಗ ಆ ನಾಟಕಕ್ಕೆ ಎಷ್ಟು ಜನ ಬರುವುದು, ಆ ನಾಟಕವನ್ನು ನೋಡ್ಲಿಕ್ಕೆ ಎಷ್ಟು ಜನ ಬರುವುದು, ಬಹಳ ಖುಷಿ ಪಟ್ಟರು. ಅದರ ಜೊತೆಯಲ್ಲಿ ಹಿರಣ್ಯನವರ್ಗ ಕಂಪನಿ ನಾಟಕ ಬರ್ತಾರೆ. ನಡುಬೀದಿ ನಾರಾಯಣ, ಆ ನಾರಾಯಣ ಒಬ್ಬನೇ ಕೂದಲಲ್ಲಿ ಇಡೀ ಸಮಾಜವನ್ನು ಬದಲಿಸಿದಂತಹ ಒಂದು ವಾಕ್ಚಾತುರ್ಯ ಅವರಲ್ಲಿದೆ. ನಾನು ಬೆಂಗಳೂರಿನಲ್ಲಿ ಇದ್ದಾಗಲೇ ಅವರ ನಾಟಕ ನೋಡಿದ್ದೀನಿ. ಎಲ್ಲಿ ಈಗಿನ KSRTC ಬಸ್ ಸ್ಟ್ಯಾಂಡ್ ಉಂಟಲ್ಲ, ಅಲ್ಲಿ ಅವರ ನಾಟಕದ ಶೆಡ್, ಆ ಶೆಡ್ಡಿಗೆ ಹೋಗಿ ಕೂತ್ಕೊಂಡು ನೋಡಿದ ಒಂದು ನೆನಪು. ಆವಾಗಲೇ ನಾವು ಹೇಳಿದ್ರು, ಮುಂದ್ಗಡೆ ಮಿನಿಸ್ಟರ್ ಸಾಲು, ಕೆಲವರು ಮಿನಿಸ್ಟರ್ ಬರ್ತಾರೆ, ಅವರಿಗೆ ಎದುರಿನಲ್ಲಿ ಬೈಯುವುದಂದ್ರೆ ಇದ್ದ ವಿಷಯವನ್ನು ಹೇಳ್ತಾ ಇರುವಂತಹ ಒಂದು ಆ ಧೈರ್ಯ ಹಿರಣ್ಯವರಿಗೆ ಇತ್ತು. ಲಂಚಾವತಾರ, ನಡುಬೀದಿ ನಾರಾಯಣ ಎಲ್ಲ ಸಾಮಾಜಿಕ ನಾಟಕ. ಆದರೂ ಸಮಾಜಕ್ಕೆ ನಮಗೆಲ್ಲ ಹೌದು ಅನಿಸ್ತದಲ್ಲ, ಇದೆಲ್ಲ ನಡೀತಾ ಇದೆ, ಈ ರೀತಿ ಆಗ್ತಾ ಇದೆ, ಇದನ್ನು ಸರಿಪಡಿಸುವವರು ಯಾರು? ಆದರೂ ನಾವು ಎಚ್ಚೆತ್ತುಕೊಳ್ಳಿಲ್ಲ ಬಹುಶಃ. ಆ ಹಿರಣ್ಯವ ಕಡೆಗೆ ಒಂದು ಕಾಲದಲ್ಲಿ ಹಿರಣ್ಯವರಿಗೆ ಬೇರೆ ರೀತಿಯಲ್ಲಿ ಹಿಂಸೆ ಕೊಡುವ ಹಾಗೆ ಬಂದರು. ಅನಂತರ ಅವರು ನಾಟಕ ಮಾಡೋದಿಲ್ಲ ಅಂತ ನಿಲ್ಲಿಸಿದರು. ಎಲ್ಲ ಕಡೆ ಹೋಗಿದ್ರು ಹಿರಣ್ಯ. ಅವರ ಮಾತಿಗೆ ಒಂದು ಜನಿವಾರ ಇದ್ರೆ ಸಾಕು, ಅರ್ಧ ಗಂಟೆ ಮಾತಾಡ್ತಾರೆ. ಬರೇ ಒಂದು ಜನಿವಾರಕ್ಕೆ ಅರ್ಧ ಗಂಟೆ ಮಾತನಾಡುವಂತಹ ಒಂದು ಚಾಕಚಕ್ಯತೆ ಹೊಂದಿದ್ರು. ಅದನ್ನೆಲ್ಲ ನಾವು ನೋಡ್ತಾ ಇದ್ವಿ. ನಮಗಲ್ಲಿ ಮನೋರಂಜನೆ ಮುಖ್ಯ ಆಗಿರಲಿಲ್ಲ. ಇಡೀ ರಾಜ್ಯದ, ಇಡೀ ದೇಶದ ವಿಷಯಗಳು ನಮಗೆ ತಿಳ್ಕೊಳ್ಳುವಂತಹ ಒಂದು ಅನುಭವಗಳು ಇಲ್ಲಿ ನಡುಬೀದಿ ನಾರಾಯಣ, ಇಲ್ಲಿ ಹಂಗಾಕಟ್ಟೆಯಲ್ಲಾಗಿತ್ತು ಬಹುಶಃ. ಅದೆಲ್ಲ ಒಂದು ದೊಡ್ಡ ಅನುಭವ, ನಾಟಕದ ಅನುಭವ. ಈಗ ಕೇವಲ ಮನರಂಜನೆಗಾಗಿ ನಾಟಕ ಅನ್ನುವ ಮಟ್ಟಕ್ಕೆ ಈ ಕೆಲವು ವರ್ಷಗಳಿಂದ ಬರ್ತಾ ಇದೆ. ಹಂಗಲ್ಲ ಹ್ಯಾಂಗೆ ಇದೆಲ್ಲ, ಅದಕ್ಕೆಲ್ಲ ಏನು ಬೇಕಂತಿಲ್ಲ. ಒಂದು ಸೆಟ್ಟಿಂಗ್ಸ್ ಮಾಡಿದ್ರೆ ಅಲ್ಲ, ನಾವು ಅವ್ರ ಜೊತೆಲಿ ಇದ್ದವ್ರೆ, ಅದು ಬೇರೆ. ರಘುಪಂಡೇಶ್ವರ ಅಂದರೆ ಈಗ ಜನರಿಗೆ ಬೇಕಾಗಿತ್ತದ. ಈಗ ಆ ಜನರಿಗೆ ಏನೋ ಒಂದಷ್ಟು ಕೆಲಸ ಮಾಡಿರ್ತಾರೆ ಮನೆಯಲ್ಲಿ, ಮನೋರಂಜನೆ ಉದ್ದೇಶ ಬರೋದು. ಆ ತಮಾಷೆ ಇತ್ತಾ, ಆ ಯಕ್ಷಗಾನದಲ್ಲಿ ಹಾಸ್ಯಗಾರ ಇದ್ನಾ ಗೊತ್ತೇ, ಆ ಮಟ್ಟಕ್ಕೆ ನಾವು ಬರ್ತಾ ಇದ್ದೇವೆ. ನಾವು ಏನಾದರೂ ತಿಳ್ಕೊಳ್ಬೇಕು ಅನ್ನುವ ಆ ಮಟ್ಟಕ್ಕೆ ಹೋಗ್ತಾ ಇದ್ದೇವೆ. ನಾವು ಮಿತ್ರ ಮಂಡಳಿಯವರು ಇಲ್ಲಿ ನಾಟಕ ಮಾಡಿದ್ವಿ. ಎಚ್ ಎಮ್ ನಾಯಕ ಮಾಡಿ ಪರದೆ ನಾಟಕಗಳೇ ಎಲ್ಲರೂ ಪಾತ್ರ ವಹಿಸಿದವರು ಸರ್. ಇವರು ನಾವು ಎಲ್ಲರೂ ಎಚ್ ಎಮ್ ನಾಯಕ ಮಾಡಿ ಜೋಗದಲ್ಲಿ ರಾಜ್ಯ ಮಟ್ಟದ ಪ್ರಥಮ ಪ್ರಶಸ್ತಿಯನ್ನು ಪಡೆದಂತಹ ನಾಟಕ ಇಲ್ಲಿ. ಅವಾಗೆಲ್ಲ ಇದೆ, ಯಾವುದು ಪರದೆಗಳ ಮೂಲಕವೇ ಮಾಡ್ಕೊಂಡು ಹೋದಂಥ ಬೀದಿ ಹಿಂದೆ ಇದು ಮಹಲು ಇದನ್ನೆಲ್ಲ ಮಾಡ್ಕೊಂಡು ಹೋದ. ಇನ್ನೊಂದು
ಈ ಕಲಿಕಂಠಿರುವ ನಾಟಕದ ಬಗ್ಗೆ ನಾನು ಒಂಚೂರು ಹೇಳಲೇಬೇಕು. ಕಲಿಕಂಠಿರುವ ನಾಟಕವೂ ಮಾಡಿದ್ವಿ ನಾವು ನಮ್ಮ ಶಾಲೆಯಲ್ಲಿ ಮಾಡಿದ್ದು ಉಂಟು. ಕುಂದಾಪುರದಲ್ಲಿ ಒಂದು ಬೇಸಿನ ಈ ರೂಪರಂಗದಲ್ಲಿ ಈ ಕಲಿಕಂಠಿರುವ ನಾಟಕವನ್ನು ಜೋಗಕ್ಕೆ ಸ್ಪರ್ಧೆಗೆ ತಗೊಂಡು ಹೋಗಬೇಕನ್ನುವಂಥ ಸಂದರ್ಭದಲ್ಲಿ ಅಲ್ಲಿ ಪಾತ್ರ ಮಾಡುವ ಒಬ್ಬ ವಿಕ್ರಮ, ನಿಮಗೆ ಪಾತ್ರಗಳೆಲ್ಲ ನಿಮ್ಗೆ ಗೊತ್ತುಂಟಲ್ಲ, ವಿಲನ್ ಪಾತ್ರ ಅದು ಇಲ್ಲಿ ನಾನು ಮಾಡಿದ್ದು. ಅವಮಾನ ಅನುಭವಿಸಲಾರದ ಅವಹೇಳನ, ನನ್ನ ಅಖಂಡ ಅಭಿಮಾನ ಭಂಗಗೊಳಿಸುವ ಅರಸನ ಅನಿರೀಕ್ಷಿತ ಅಧಿಕ ಪ್ರಸಂಗತನ. ಇವತ್ತು ನಾಟಕ ಮಾಡಿದ್ರೆ ಭಯಪಡ್ತಾರೆ. ಒಂದು ಆ ಪ್ರಾಸಬದ್ಧ ಮಾತುಗಳು ಉಂಟಲ್ಲ MS ರಾವ್ ನಾಟಕ, ಆ ಸಮಯದಲ್ಲಿ ಏನಾಯ್ತು ಅಂದರೆ ಅಲ್ಲಿ ರೂಪರಂಗದಲ್ಲಿ ಈ ವಿಕ್ರಮ ಪಾತ್ರ ಮಾಡಿದವರು ಅವ್ರಿಗೊಂದು ಸ್ಟೇಜ್ ಫಿಯರ್. ನಾಟಕ ಸುಮ್ಮನೆ ಕಲಿಕಂಠಿರುವ ಬೇಕಷ್ಟು ಮಾಡಿದರು, ಆದರೂ ಸ್ಪರ್ಧೆಗೆ ಹೋಗುವ ಇದರಲ್ಲಿ ಗೊತ್ತಾಯ್ತು ಅವರಿಗೆ, ಟ್ರಯಲ್ ಮಾಡುವಾಗ ಅವಮಾನ ಮುಂದೆ ಹೋದದ್ದೇ ಸಹಿ ಮತ್ತು ಒಂದು ನೆನಪೇ ಉಳಿಸಿ ಆ ರೀತಿ ಒಂದು ಸ್ಟೇಜ್ ಫಿಯರ್ ಅಂತವ್ರಿಗೆ. ಅಂದರೆ ಈ ಮಾತಿನ ಇದು ಹಾಗೆ ಅಲ್ವಾ, ಕಡೆಗೆ ಅವರು ಕೂಡಲೇ ನನ್ನನ್ನು ಕರೆಸಿ ನನಗೊಂದು 4 ಟ್ರಯಲ್ ಕೊಟ್ಟು ಜೋಗಕ್ಕೆ ಹೋಯ್ತು ಫಸ್ಟ್ ಬಂತು. ಇಲ್ಲಿ ಏನಂದರೆ ಮಾತಿನ ಈ ಇದರಲ್ಲಿರುವಂತಹ ಮಾತುಗಳು ಉಂಟಲ್ಲ, ಪೂರ್ತಿ ಪ್ರಾಸಬದ್ಧವಾದ ಮಾತುಗಳು, ಅದು ನೆನಪು ಹೋಗೋದೇ ಇಲ್ಲ. ಇವತ್ತು ನಾಟಕ ಮಾಡಿದ್ರೆ 2 ದಿವಸದಲ್ಲಿ ನಾವು ನಾಟಕ ಮಾಡ್ತೀವಿ, ಉಳಿದ ನಾಟಕ ಒಂದು ಶಬ್ದ ನಮ್ಗೆ ಗೊತ್ತಿಲ್ಲ. ಆ ರೀತಿಯ ನಾಟಕ, ಅದರಲ್ಲಿ ಒಂದು ರೀತಿಯ ಸಾಹಿತ್ಯವನ್ನು ಹೊಂದಿಕೊಂಡಿರುವಂತಹದ್ದು, ಅದನ್ನು ನಾವು ಕಾಣಬಹುದು. ಈ ಅದೇ ಪರದೆಗಳ ಮೂಲಕ ಈಗ ರಂಗಸಜ್ಜಿಕೆ ಮತ್ತು ಬೆಳಕಿನ ಮೂಲಕ, ಧ್ವನಿ ಮತ್ತು ಬೆಳಕಿನ ಮೂಲಕ ಈಗ ಮಾಡ್ತಾ ಇದ್ದೇವೆ. ಯಕ್ಷಗಾನದಲ್ಲಿ ಇದು ಯಾವುದು ಬೇಡ. ಯಕ್ಷಗಾನದಲ್ಲಿ ಬರೀ ವೇದಿಕೆಯಲ್ಲೇ ಇವತ್ತು ನಾನು ಚಂದ್ರಲೋಕಕ್ಕೆ ಹೋಗಿ ಬರಬೇಕು, ಆಯ್ತು ನಾವು ನಮ್ಮ ಮನಸ್ಸಲ್ಲೂ ನೆನೆಸ್ಕೊಳ್ತೀವಿ, ಚಂದ್ರಲೋಕಕ್ಕೆ ಹೋಗಿ ಬಂದ ಸಾಕಾಗುತ್ತೆ, ಅಷ್ಟೇ ಸಾಕಾಗುತ್ತೆ. ಮನಸ್ಸಿಗೆ ತಾಗಿರು ಸರಿ. ಇಡೀ ಇಲ್ಲಿಯ ವ್ಯವಸ್ಥೆಗಳನ್ನ, ಆಸನದ ವ್ಯವಸ್ಥೆ ಮಾಡಿದ್ದೇನೆ, ಬನ್ನಿ ಕುಳಿತುಕೊಳ್ಳಿ, ಸಾಕಾಗುತ್ತೆ. ಅಂದ್ರೆ ನಮ್ಮ ಪ್ರೇಕ್ಷಕನ ಮನಸ್ಸಿಗೆ ಯಾವ ರೀತಿಯಲ್ಲಿ ತಾಗ್ತದೋ ಆ ರೀತಿಯಲ್ಲಿ ನಾಟಕಗಳು ಹೋಗಬೇಕು ಅನ್ನೋದು ನಮ್ಮ ಅಭಿಪ್ರಾಯಗಳು. ಇನ್ನು ಈ ಎಲ್ಲ ನಾಟಕಗಳನ್ನು ನನ್ನ ಲೆಕ್ಕದ ಪ್ರಕಾರ ಒಂದೇ ಸ್ಥಳದಲ್ಲಿ ಪರದೆಗಳಿಲ್ಲದೆ ಮಾಡಬಹುದಾದಂತಹ ನಾಟಕಗಳು. ಈಗಾಗಲೇ ನಾಟಕದ ಬಗ್ಗೆ ಹೇಳಿ, ಪ್ರಾಣಿ ಯಾವುದು ಧರ್ಮ, ಕಾಡಿನ ಧರ್ಮ ಇರ್ಬೋದು, ಯಾವುದೇ ಇರ್ಬೋದು, ಕಾಡಿನ ಧರ್ಮ ಇರ್ಬೋದು, ಅಥವಾ ಈ ತೆನಾಲಿ ರಾಮನ ಕಥೆ ಇರ್ಬೋದು, ಅಗ್ನಿ ಪರೀಕ್ಷೆ ಇರ್ಬೋದು, ಕಲಿತಷ್ಟು ಈ ಮತಾಂತರಗೊಳ್ಳೋದಕ್ಕೆ ಇದಾಗಿ ಅವ ಹಿಂದಕ್ಕೆ ಬಂದು ಅವನ ಪರಿವರ್ತನೆ ಆದದ್ದು, ಈ ವಿಷಯಗಳನ್ನೆಲ್ಲ. ಆಮೇಲೆ ಭೀಷ್ಮ ಪ್ರತಿಜ್ಞೆ, ಮಹಾಶಪಥ ಇದುಂಟು. ಭೀಷ್ಮ ಪ್ರತಿಜ್ಞೆ ಮೊನ್ನೆ ಒಂದು ಇದರಲ್ಲಿ ನೋಡಿದೆ, ಆ ಮನೆಯಲ್ಲಿ ಆ ಅಂಬೆ ಪ್ರತಿಜ್ಞೆ ಮಾಡುವುದನ್ನೇ ಹೈಲೈಟ್ ಮಾಡಿ ಅರ್ಧ ಗಂಟೆ ಕೊಟ್ಟಿದ್ದಾರೆ. ಕೆಲವು ಸಾರಿ ನಾವು ಯಕ್ಷಗಾನದಲ್ಲೂ ಕೂಡ, ನಾಟಕದಲ್ಲೂ ಕೂಡ ಆಲೋಚನೆ ಮಾಡೋದು, ಆ ಮುಂದಿನ ನಮಗೆ ನಾಟಕ ಇಡೀ ಗೊತ್ತಿರ್ತದೆ, ಅಥವಾ ಕಥೆ ವಿಷಯ ಪೂರ್ತಿ ಗೊತ್ತಿರ್ತದೆ, ನಾವು ಮುಂದೆ ಏನು ನಡೀತದೆ ಅದನ್ನು ನಾವು ಹೇಳ್ತೇವೆ. ಅದು ನನಗೆ ಒಂದು ರೀತಿಯಲ್ಲಿ ಆಭಾಸ ಆಗಿ ಕಾಣೋದು. ಈ ಅಂಬೆಯೇ ಕೊನೆಯಲ್ಲಿ ಹೇಳ್ತಾಳೆ, ತೊಡೆ ಮುರಿದು ಬೆಂಕಿಗೆ ಹಾರಿದಾಗ ತೊಡೆ ಎಲ್ಲ ಬೆಂಕಿ ಇದಾಯಿತು, ಹಾಗಾಯಿತು, ಹೀಗಾಯಿತು ಅಂದರೆ ಮುಂದೆ ನಿನ್ನ ಇದೇ ತೊಡೆ ಮುರಿದು ಸಾಯಿದೆ, ಹಾಗಾಗಿ ಗೊತ್ತಿರ್ತದೆ ಅವರಿಗೆ. ಅಂದರೆ ಕೆಲವು ರೀತಿಯಲ್ಲಿ ಆಲೋಚನೆ ಮಾಡ್ತೇವೆ. ಕೃತಿಯಲ್ಲೂ ಕೂಡ ಸ್ಪಷ್ಟತೆ ಇರಬೇಕು ಅನ್ನೋದು ಒಂದು ಇದು. ಈ ಎಲ್ಲ ದಾರಿಯಲ್ಲಿ ಅಂಬೆ ಮತ್ತು ಹಿಡಿಂಬೆ ಅದು ಕೂಡ ಹಾಗೆ. ಅಂಬಾ ಶಪಥ, ಬಹುಶಃ ನೀವು ಅದರಲ್ಲಿ ಶಪಥದ ಬಗ್ಗೆ ಬರಲಿಲ್ಲ ಅಲ್ಲ, ಶಪಥದ ಬಗ್ಗೆ ಬರಲಿಲ್ಲ. ಆ ಶಪಥದ ಸೀನ್ ಇನ್ನೂ ಚಂದ ಬರ್ತದೆ ಅಂತ ನಾನು ಓದುವಾಗ ಒಂದು ಆಲೋಚನೆ ಮಾಡಿ. ಈ ಬೆಳಕು ಮತ್ತು ಸಂಗೀತ ಕೂಡ ಈಗ ಹಿಂದೆ ನಾವು ಬರೀ ಹಾರ್ಮೋನಿಯಂ ಇಟ್ಟುಕೊಂಡೆ ಶಾಲೆಗಳಲ್ಲಿ, ನಾಟಕದಲ್ಲಿ ಹಾರ್ಮೋನಿಯಮಲ್ಲೇ ಬಾರಿಸ್ತಾ ಇದ್ದೆ. ನಮಗೊಬ್ಬರು ಕೋಟೇಶ್ವರ ಹಾಡಿಯವರು ಬರ್ತಾರೆ, ನಾನು ಇದು ಹಳತೆಲ್ಲ ಹೇಳೋದು, ಕೋಟೇಶ್ವರ ಗೊತ್ತಿರ್ಬೋದು. ಅವರು ಮಾಡಿದ್ರೆ ಇದನ್ನು ನಮಗೆ ಬಾರಿಸೋದಾದ್ರೆ ಈ ಗೋಳಿ ಮೊದಲು ನಾನು ಬಾರಿಸ್ತೆ, ಅವರು ಆ ಶಬ್ದ ಉಪಯೋಗಿಸಿದ ನಮಗೆ ಭಾಳ ಇದಾಗೋದು. ನೀವೇನು ಹೇಳಿದ್ರು ನಾನು ಬಾರಿಸ್ತೇನೆ, ಅಂದ್ರೆ ಹಾರ್ಮೋನಿಯಂನಲ್ಲಿ ಎಲ್ಲದೂ ಬಾರಿಸ್ಲಿಕ್ಕೆ ಆಗ್ತದೆ, ನೀವೇನು ಹೇಳಿ ಮಾಡಿ ನಾನು ಬಾರಿಸ್ತೇನೆ ಅಂದರೆ ಆ ದೃಢತೆ ಆ ಸಂಗೀತದವರಿಗೆ ಇದೆ. ಈ ಶಬ್ದ ಹೇಳಬಾರ್ದಿತ್ತು ನಾವು ಅದ್ರ ಬಗ್ಗೆ ಏನು ಮಾಡ್ತೇವೆ ಅಂದರೆ ಅವ್ರಿಗೆ ಬರುತ್ತದೆ. ಆ ಸಂಗೀತಗಾರನಿಗೆ ಅಷ್ಟು ಗೊತ್ತು, ನೀವು ಏನು ಹೇಳಿದ್ರು ಬಾರಿಸ್ತೇನೆ ಅನ್ನುವಂಥ ಒಂದು ದೃಢತೆ ಉಂಟಲ್ಲ, ಅದು ನನಗೆ ಬಹಳ ಖುಷಿ ಕೊಟ್ಟದ್ದು. ಅದೇ ರೀತಿಯಲ್ಲಿ ಎಲ್ಲ ನಾಟಕಗಳನ್ನು
ದೀಪ ಬೆಳಕು ಮತ್ತು ಈ ಸಂಯೋಜನೆಯಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋದು ನನ್ನ ಇದು. ಅದೇ ರೀತಿಯಲ್ಲಿ ನಾನು ಒಂದು ಬ್ರಹ್ಮಾವರದಲ್ಲಿ ಒಂದು ನಾಟಕವನ್ನು ನೋಡಿದ್ದೇನೆ. ನಮ್ಮ ರೋಹಿತ್ ಬೈಗಾಡಿಯವರು ಎಲ್ಲೋ ಕಾಸರಗೋಡು ಕಳಿಸಿದ್ರು. ಇದೇ ನಾವು ಯಕ್ಷಗಾನ ಕೇಂದ್ರದಲ್ಲಿ ಮಾಡಿದ ಈ ನಾಟಕ ಉಂಟಲ್ಲ ಸರ್, ಅಂಬೆ ಅದು ಹಾಲಿನ ಮಧ್ಯದಲ್ಲಿ ಮಾಡಿದ ನಾಟಕ. ಸ್ಟೇಜಿನಲ್ಲ, ಹಾಲಿನ ಮಧ್ಯದಲ್ಲಿ ಮಾಡಿದ ನಾಟಕ, ಸುತ್ತ ಕುಳಿತು ನೋಡುವಂಥ ನಾಟಕ. ಹೌದು. ಅದೇ ರೀತಿಯಲ್ಲಿ ಬ್ರಹ್ಮಾವರದಲ್ಲಿ ಕಳೆದ ವರ್ಷ ಒಂದು ನಾಟಕ ಮಾಡಿದ್ರು. ಈ ಸ್ಟೆಪ್ಸ್ ಎಲ್ಲ ಹಾಕಿ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿ ಮಧ್ಯದಲ್ಲಿ ನಾಟಕ. ಅದು ಕೇರಳದ ಯಾವುದೋ ಒಂದು ನಾಟಕ ಭಾಳ ಚಂದ ಬಂದಿದೆ. ಅದರಿಂದ ಈ ನಾಟಕಗಳು ಈ ನಿರ್ದೇಶಕರ ಮೇಲೆ ಹೋಗ್ತದೆ. ಯಾವ ನೋಡುವ ಎಲ್ಲಿಂದ ನೋಡಿದ್ರು ಅದು ಸರಿಯಾಗಿ ಕಾಣಿಸ್ತದೆ. ಅವನೊಂದು ಚೌಕದೊಳಗೆ ಆಯತದೊಳಗೆ ನಾಟಕ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಬರ್ತಾರೆ. ಒಂದು 2-3 ಪಾತ್ರಗಳು ಮಾಡ್ಬೋದು. ಅದರಿಂದ ಈ ಉಪೇಂದ್ರ ಸ್ವಾಮಿಯವರ ಈ ಎಲ್ಲ ಕೃತಿಗಳನ್ನು ನಾಟಕಕ್ಕೆ ಯೋಗ್ಯವಾದ, ಅದು ನಾಟಕಕ್ಕೆ ಯೋಗ್ಯವಾದ್ದು ಒಂದೇ ರಂಗ ಮಂದಿರದಲ್ಲಿ ಮಾಡುವ ಸಾಧ್ಯತೆಗಳು ಸಾಕಷ್ಟಿವೆ ಅಂತ ನನ್ನ ಅನಿಸಿಕೆ ಅಂತ ಹೇಳ್ತೇನೆ.